ಇಲ್ಲೇ ಬತ್ತಾವನೆ ನೋಡು ಉಡ್ಹಾಡ್ಕಳ ಎಲ್ಲೋನು ಇಲ್ಲೇ ಬತ್ತಾವನೆ ಬಾರ್ಲಾ ಇವತ್ತೈತೆ ಬಾ ನಿನಗೆ ಬಿಡಿಸ್ತೀನಿ ಮಗನೆ ನನ್ನ ಗಂಡಂತ ಚಾಡಿ ಹೇಳಕ್ ನಿನಗೆ ಬೈತಾ ಇದೀನಿ ಅಂತಾನೆ ಗೊತ್ತಾಗಬಾರ್ದು ಹಂಗುಗಿತೀನಿ ನನ್ನ ಮಗನೇ ನಿನಗೆ ಅಚ್ಚ ಅಚ್ಚ ಏನಿ ನಾಯಿ ಇಲ್ಲೇ ಸಾಯ್ತಾವಂಗೆ ಓಹೋ ಏನು ಇಲ್ಲಿ ಮಾಂಸ ಹಿಡ್ಕೊ ಬಂದವ್ರೆ ಅಂತ ಬರ್ತವೆ ಹಿಂದೆ ಸರ್ಗ ನಾನೇ ಮನೆ ತಕ್ಕೆ ರಂಗಿ ಬಂದಿರ್ತಾಳೆ ಎಲೆ ಏಸೊತ್ತಾಯ್ತೋ ಏನೋ ಅವಳು ಬಂದು ಅಂತ ಯೋಚನೆ ಮಾಡ್ಕೊಂಡು ಹೋಯ್ತಿದ್ದೀನಿ ನನ್ನ ಮಗ ಕಾಲ್ಗೆ ಸಿಗ್ತವೆ ಕಚ್ಬೇಕಾಗಿತ್ತು ನೆಲಕ್ಕೆ ಬಡ್ಸ್ಬಿಡ್ತಿದ್ದೆ ಹಂಗೆ ಎತ್ತಿ ನನ್ನ ಮಗಂದೆ ಬಡ್ಡೆ ತದ್ದೆ ಇನ್ನೆಲ್ಲೂ ಜಾಗಿಲ್ಲ ಇಲ್ಲೇ ಬರ್ತವೆ ಸಾಯಕ್ಕೆ ತರ್ಗ್ಯ ಕಣ್ಣು ಮುಂದೆ ನಿಂತ್ಕೊಬೇಡ ಹಂಗೆ ತುಣ್ದು ಹಾಕ್ಬಿಡ್ತೀನಿ ಹೋತಾಗೆ ನಾಯಿ ಬತ್ತವೆ ನಾಯಿ ಇವನ್ ಕಡಿಯಕ್ಕೆ ಇವನೇ ಇನ್ನು ನಾಯಿ ಕಡಿಯನಿದ್ದಂಗ ಅವನೇ ಅವು ನೋಡ್ತಾವಕ್ಕಂತ ಹಾಕು ನಿನ್ ಮೂಸು ನೋಡಕ ನಾಯಿ ಮನುಷ್ಯನಾದ್ರೆ ಹೆಂಗೋ ನೋಡ್ತಾವೇನೋ ನಿನ್ನಂತ ರಾಕ್ಷಸ ನನ್ನ ಮಗನ್ ಯಾವ ನಾಯಿ ಮೂಸ್ತವೆ ಇದ್ಯಾರಪ್ಪ ಇದು ಏನ್ ನನ್ನೇ ಬೈತಾ ಇರಂಗೈತೆ ಯಾರಿದು ಓ ತೋಪಿ ಅಯ್ಯೋ ಬಾಗ್ದಲ್ಲಿ ನಿಂತವಳಲ್ಲೋ ಏನ್ ನನ್ನ ಮಗ ಹೋಗಿ ಏನ್ ನನ್ನ ಮೇಲೆ ಹೇಳಿದ್ನೋ ಏನೋ ಗೊತ್ತಿಲ್ಲ ಮಂಗಳಾರತಿ ಮಾಡಕ್ ಕಾಯ್ಕೊಂಡ್ ಕೂತವಳೋ ಏನೋ ಆ ಕಡೆಗೆ ಹೋಯ್ತೀನಿ ಅಂತ ಅಯ್ಯೋ ನಾನ್ ಯಾಕಾರ ಈ ಕಡೆ ರೋಡಲ್ಲಿ ಬಂದು ಸುಮ್ನೆ ಹಂಗೆ ಹೋಗಿದ್ರು ಆಗಿತ್ತು ಬಾ ಬಾ ನೀನ್ ಬತ್ತಾ ಇರೋದ್ ನೋಡೆ ಬೈದಕ್ಕಂತೆ ಲೋಪರ್ ನನ್ ಮಗ್ನೆ ನನ್ ಗಂಡಂಗ್ ಇಲ್ದವೇ ಕಳಿಸ್ತೀಯ ಒಂದ ಪಾಲ ನಮ್ಮನೆ ಹೆಣ್ಮಕ್ಳು ಕೇಳ್ಬೇಡ ಕೊಡಕಲ್ಲ ಅನ್ನೋದು ಏನ್ ಹಂಗೆ ಸಂದು ಕೇಳಿಸ್ತಾನೆ ಏನ್ ಪ್ರಪಂಚಗೆಲ್ಲೂ ಹೆಣ್ಮಕ್ಳೇ ಇಲ್ಲ ಇದ್ಯಾಕಕ್ಕ ಯಾರ್ ನಂಗ್ ಬೈತಾ ಇದೀಯ ಬಾಗ್ಲಲ್ಲಿ ಏನಾಯ್ತು ಈ ಊರಲ್ಲಿ ಕಳ್ಳನ್ ಮಕ್ಳು ಅವರೆಲ್ಲ ಕಳ್ಳನ್ ಮಕ್ಳು ಕಂಡರ್ ಮನೆ ಹಾಳು ಮಾಡಿ ನೋಡ್ಕೊಂಡು ಸುಖ ಪಡೋರವ್ರಲ್ಲವ ಈ ಊರಲ್ಲಿ ಆ ನನ್ ಮಕ್ಳಿಗೆ ಬೈತಾ ಇದೀನಿ ಕಳ್ಳನ್ ಮಕ್ಳಿಗೆ ಅಯ್ಯೋ ನನಗೆ ಉಗಿತಾವಳೆ ಕಣೋ ಇವಳು ಸಾಳಾಗ ಏನ್ ಅಮಾವಾಸ್ಯೆ ಹುಣ್ಣಿಮೇಲೆ ಒಳ್ಳೆ ದೇವ್ ಮೆಟ್ಕಂದಂಗ ಆಡ್ತಾಳ ಹಂಗೆಯ ಏನ್ ಕೇಳ್ಬಾರ್ದು ಕೇಳ್ದೆ ಅಂತ ಹಿಂಗ್ ಬಿದಿಲ್ ನಿಂತ್ಕೊಂಡ್ ಬೈತಾ ಕೂತವಳು ಯಾರ್ಗಾರ ಇವಳು ನನಗೆ ಬೈತಾವಳೆ ಅಂತ ಗೊತ್ತಾದ್ರಿ ಏನ್ ಕತೆ ಈ ಊರಿಗೆ ದೊಡ್ಡ ಮನುಷ್ಯ ನಾನು ಏನ್ ಬಾಯಿ ಬಂದಂಗ ಪಾಟ್ಕಳ ಅಂತ ಹಾಕೊಂಡ್ ಉಗಿತಾಳಲ್ಲೋ ಥೋ ತರಿಕ್ ನನಗೆ ಯಾಕೆ ಬೇಕಾಗಿತ್ತೋ ಈ ಹಣೆ ಬರ ಒಂದ್ ಗಳಿಗೆ ಹಿಂಗೆ ನಿಧಾನಕ್ಕೆ ನಿಂತ್ಕೊಂಡು ಹೋಗೋಣ ಸುಸ್ತಾಯ್ತೈತೆ ಅನ್ನೋಂಗೆ ಇಲ್ಲೇ ಯಾರ ಮಾತಾಡ್ಸ್ಕೆ ಬರೋರಂಗ ಈ ಕಡೆ ಸೈಡಲ್ಲಿ ನಿಂತ್ಕೊಂಡು ಯಾರನ್ನ ಮಾತಾಡ್ಸರಂಗಾರ ನಿಂತ್ಕೊಳ್ಳೋಣ ಇಲ್ಲ ಅಂದ್ರೆ ನಾನು ಬಡ್ಡಿಗೆ ಹೋದ್ರು ಕ್ಯಾಕರು ಸುಗಿತ್ಲೇ ಇರ್ತಾಳೆ ಅವಳು ಬೈಯದ್ ನಿಲ್ಸಿದ್ಮೇಲೆ ಹೋಗೋಣ ಮುಂದಕ್ಕೆ ನನ್ನ ಪಾಡಿಗೆ ನಾನು ಆಮೇಲಿಂದ ಹೋಯ್ತೀನಿ ಅಲ್ಲಿ ತನಕ ಇಲ್ಲೇ ಒಂಚೂರು ಸೈಡಲ್ಲಿ ನಿಂತಿರ್ತೀನಿ ಇಲ್ಲಿ ನಿಂತಿರೋಣ ಆಮೇಲೆ ಬೈಯದ್ ನಿಲ್ಸಿದ್ಮೇಲೆ ಹೋದ್ರಾಯ್ತು ಈ ಬಸಣ್ಣಮ್ಮ ಬೇರೆ ನಿಂತವಳಲ್ಲಿ ಹಚ್ಕೊಡಕ್ಕೆ ನಂದೊಂದು ಎಲ್ಲಿಡ್ಲಿ ಅಂತ ಊರಲ್ಲಿ ಏನಾರ ಆಗಂಗಿಲ್ಲ ಕಣೋ ಮಾರಯ್ಯ ಬಂದು ಬಿಡ್ತಾಳತ್ತಾಗಿ ಏನಾಯ್ತು ಯಾಕ ಅಕ್ಕ ಯಾರ್ಗಕ್ಕ ಅಂತ ಈ ಬೇವರ್ಸಿಲ್ಲ ಅವಳು ಇನ್ನೇನೇನು ಹಚ್ಕೊಡ್ತಾಳ ಮೊದ್ಲೇ ಅವಳು ಹುಚ್ಚೆದ್ದು ಕುಣಿತಾ ಇರ್ತಾಳೆ ಈ ಬೇವರ್ಸಿಲ್ಲ ಅವಳು ಹಚ್ಕೊಡೋದು ನೋಡಿ ಇನ್ನೇನಿಲ್ಲ ಅಯ್ಯೋ ಮಹಾಕಾಳಿ ಆಡ್ದಂಗೆ ಕೆದರುತ್ತಾಳೆ ಹಾಕೊಂಡು ಓ ಇಲ್ಲದೆ ವಿಷಯ ಇವ್ರು ಬಾವು ಬತ್ತಾವನೆ ಮೊದ್ಲೇ ಅವನ್ ಮಕ ಕಂಡ್ರೆ ಆಗಕ್ಕಿಲ್ಲ ಇವಳಿಗೆ ಇನ್ನೇನಂದವನು ಈ ನನ್ನ ಮಗನು ಅಂತಾನೆ ಇವಳು ಸುದ್ದಿಗೆ ಹೋಗ್ದಂಗೆ ಸುಮ್ಮನಿರ ಅನ್ನಕ್ಕಲ್ಲ ಅನ್ನಿಸ್ಕ ನನ್ನ ಮಗನೇ ಅನ್ನಿಸ್ಕ ಊರಿಗೆ ದೊಡ್ಡವರು ಅಂತ ಎಲ್ಲಾನು ಏಟ್ ಗೋಳಿಕತಿ ಅಲ್ವೇ ಅನ್ನಿಸ್ಕ ಮಿಂಡ್ರಿ ಗುಟ್ಟಿದ್ ನನ್ನ ಮಕ್ಳು ಹೆಂಗೆ ಗುಳ್ಳೆ ನರಿಯಾಗಿ ನಿಂತ್ಕದ ನೋಡಲ್ಲಿ ಗುಳ್ಳೆ ನರಿ ನಿಂತ್ಕದಂಗೆ ದೊಡ್ಡವರು ಅಂತ ಹೇಳಿಸ್ಕೊಳ್ಳೋದು ಅಷ್ಟಯ್ಯ ಮುಚ್ಕಂತ ತಮ್ಮ ತಾವು ನೋಡ್ಕೊಂಡು ಸುಮ್ಮನಿರ ಅನ್ನಕ್ಕಲ್ಲ ಕಂಡರ್ ಮನೆದೆಲ್ಲ ಬಗ್ಗೆ ನೋಡಕ್ ಬರ್ತಾರೆ ಓ ತಾಕ ಸರಿಯಾಗಿ ರೊಚ್ಕೆ ದೊಳ್ಕನು ಓಹೋ ಯಾರ್ನ್ಯಾಕ ಯಾರ್ನಂಗಂತ ಇದೆಯಾ ಸುಮ್ಮನೆ ನಿತ್ಕಂಡೆ ಇವಳು ಬೇರೆ ಯಾರನಂತಿ ಅಂತ ಮಳ್ಳಿ ಹೆಂಗ್ ಕೇಳ್ತಾ ಗೊತ್ತಿಲ್ದಳಂಗೆ ನಿಂಗೆ ಗೊತ್ತಿಲ್ವೇ ಯಾರನ್ನ ಅಂತ ಆ ಮಿಂಟ್ರಿ ಕುಟ್ಟಿದ್ದ ನನ್ನ ಮಗ ನನ್ನ ಹೆಣ್ಮಕ್ಳು ಕೊಡಕ್ಕಲ್ಲ ಮದುವೆ ಮಾಡಕ್ಕಲ್ಲ ಅಂದ್ರೆ ಸಂದು ಕೇಳ್ತಾನೆ ಅವನ ಅಳಿಯಂಗೆ ಓ ಏನಿನ್ನು ಹುಡ್ಗ ಅನ್ನಂಗೆ ಎಲೆ ಇಟ್ಟುದ್ದಕ್ಕೆ ಮಗಳವಳೆ ವಯಸ್ಸಾ ಕೂತೈತೆ ಅವಳಿಗೆ ನನ್ನ ಮಗಳು ಕೇಳ್ತಾನಲ್ಲ ಮದುವೆ ಮಾಡ್ಕೊಡು ಅಂತ ಏಟ್ಕಿತ ಹೋಗಿದ್ರು ಮಾನ ಮರ್ಯಾದಿಲ್ದೇ ಇರೋ ನನ್ನ ಮಕ್ಳಿಗೆ ಏನ್ ಮಾಡೋಣ ಬೀದಿಲ್ ನಿಂತ್ಕೊಂಡು ಗ್ರಾಚಾರ ಬಿಡಿಸ್ಬೇಕು ನನ್ನ ಸಾವತಿ ಮಗ ಬರ್ಲಿ ಇತ್ತಾಗಿ ಮತ್ತೆ ಹೋಗುದು ಕಳಿಸ್ಬಿಡ್ತೀನಿ ನಮ್ಮ ಮನೆ ಸುದ್ದಿಗೆ ಬರ್ದಂಗೆ ಏನ್ ದಿನ ಒಂದು ಇದೆ ಸಾಯದೆಯ ಇಲ್ಲ ನನ್ನ ಗಂಡಂಗೆ ಇಲ್ದವೇ ಕಳಿಸ್ತಾನೆ ನಾಯಿ ಕೊಡ್ದಂಗೆ ಓಡಿಸ್ತಾನೆ ಇಲ್ಲ ಮನೇಲಿ ಏನೋ ಒಂದು ನಾವು ಇದ್ದಿದ್ದು ತಿನ್ಕೊಂಡು ಹೊಟ್ಟೆ ಬಟ್ಟಿಗೆ ಏನೋ ಮಾಡ್ಕೊಂಡು ಇರ್ತೀವಿ ಅಂದ್ರೆ ಇಲ್ದವೆಲ್ಲ ಹತ್ತಿಸ್ಕೊಟ್ಟು ಮನೆ ಒಳಗೆ ಕೊಟ್ಟಾರ ಜಗಳ ಈ ಬಡ್ಡಿ ನನ್ನ ಮಗನಿಂದ ನಮಗಂತೂ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗೋಯ್ತು ಇವನ್ಗ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ ಎಂತೆಂತವ್ರಿಗೆ ಬತ್ತವಂತೆ ಸಾವು ಈ ನನ್ನ ಮಗನಿಗೆ ಬರಲ್ದಲ್ಲ ಥೋ ನಾನು ಶಾಪ್ ತೊಡ್ತಾನೆ ಇರ್ತದೆ ಈ ಆಡ್ಕಾಳು ನನ್ನ ಮಗನಿಗೆ ಹೋಗತ್ತಾಗಿ ಏ ಬುಡಕಾತಾಗಿ ಕೊಡಕಲ್ಲ ಅಂದ್ರೆ ಕೊಡಕಲ್ಲ ಅನ್ನು ಅದಕ್ಕೆ ಯಾಕೆ ಹಿಂಗೆ ಬೀದಿಲ್ ನಿಂತ್ಕೊಂಡು ಹಿಂಗೆ ಬೈತೀಯ ಏ ಊರಿಗೆ ದೊಡ್ಡವರು ನೀನು ಹಿಂಗೆ ಅಂದ್ರೆ ಸುಮ್ಮನಿರ್ತಾರ ಸುಮ್ಮನಿರು ವಾಡೆ ಮುಚ್ಕೊಂಡು ನಿನ್ನ ಕರ್ದಿಲ್ಲ ಯಾವನಾದ್ರೂ ನನಗೇನು ನನ್ನ ಮನೆ ಸುದ್ದಿಗೆ ಬಂದು ನಾನು ಸುಮ್ಕಿರೋ ಮಗಳೇ ಅಲ್ಲ ಏನ್ ದಿನ ಒಂದು ಇದೇ ಆಗೋಯ್ತು ಏನ್ ಮಾಡ್ತಾನ ಅವನು ಇವನ್ ರಾವ್ ಬಂದ್ ರಪ್ಪ ಅಂತ ಕಡಿಕೊಂಡು ಹೋಗ ಏನ್ ನಮ್ಮ ಹೊಟ್ಟೆ ಉರ್ಸ್ತಾನೆ ತೆಗಿಯ ತೆಗಿ ನೀನು ಏನೋ ಹೇಳೋಣ ಅಂತ ಬಂದ್ರೆ
ಸರಿಯಾಗಂತೀಯವ ನಮ್ಗೆ ಹೆಂಗಾರ ಬೇಕು ನನಗೇನು ನಾಳೆ ದಿನ ನೀನ್ ತಾನೇ ಹೇಳೋಳು ನಿನ್ ಗಂಡ ಬಂದ್ರೆ ನಾಯಿ ಕೊಡ್ದಂಗ್ ಹೊಡಿತಾನೆ ಆ ಒಡ್ಸ್ಕೊಳ್ಳೋದು ಯಾಕೆ ಬೀದಿಲಿ ನಿಂತ್ಕೊಂಡು ಹಿಂಗೆ ಅನ್ನೋದು ಯಾಕೆ ಅದಕ್ಕೆ ನಡಿ ಸುಮ್ಮನೆ ಒಳಿಕೆ ಅಂದ್ರೆ ನನಗೆ ಅಂತಾಳು ಅವನು ಹೊಡಿಯೋದೇನು ಮಸ್ತಲ್ಲ ನಾನು ಒಡ್ಸ್ಕೊಳ್ಳೋದೇನು ಮಸ್ತಲ್ಲ ಕಣ್ಬಾ ನನ್ನ ಮಗ ಬರ್ಲಿ ಇವತ್ತು ಮುಂದಕ್ಕೆ ನಾಯಿ ಇಟ್ಟಿನ ಚೀಲ ಹರಿತದಲ್ಲ ಹಂಗೆ ಹೊರದು ಊರ್ ಬಾಗ್ಲಿನ ತಕ್ಕೊಡ್ತೀನಿ ನನ್ನ ಮಗನ ಹತ್ಲಾಗಿ ಥೋ ನನಗೂ ಸಾಕಾಗಿ ಹೋಗೈತೆ ಈ ಜನ್ಮ ಹೋಗತ್ಲಾಗಿ ಮದುವೆ ಆದಾಗಿಂದ ಹಿಂಗೆ ಪೀಡಿಸ್ತಾನಲ್ಲ ಏನು ಇವನು ಇಂಡ ಕುಳ್ತಿದ್ದೀನಿ ಅನ್ನಂಗೆ ಇವ್ನು ರಾವ್ ಬಂದ್ರೆ ಅಪ್ಪನ ಕಡಿಕೊಂಡು ಹೋಗ ಇವ್ನ ಮನ್ ಹಾಳಾಗಿ ಹೋಗ ಇವ್ನ ವಂಶ ಹಾಳಾಗಿ ಹೋಗ ನನಗಂತೂ ಸಾಕಾಗೈತೆ ಥೋ ಓಹೋ ಅವನು ಅಲ್ಲೇ ನಿಂತವನಿ ಅವನಿಗೂ ಗೊತ್ತಾಗೈತೆ ಮುಂದಕ್ಕೆ ಬರಲ್ಲ ಧೈರ್ಯ ಬೇಕಲ್ಲ ಬರೋಕ್ಕೆ ಊರು ರೊಚ್ಚಿಗೆ ಎತ್ತು ಬಿಟ್ಟವಳು ಗೊಂಬೆ ಗೊಂಬೆ ಆಡಿಸ್ದಂಗೆ ಆಡಿಸ್ಬಿಡ್ತಾಳೆ ಬಂದ್ರೀಗ ಈ ನನ್ನ ಮಗ ಎದ್ರಕಂಡು ಅಲ್ಲೇ ನಿಂತವನು ಅವನೆಲ್ಲಿ ಬರ್ತಾನೆ ಬಿಡಿ ಈ ಕಡೆಗೆ ಬಂದಂಗೇನು ಇಟ್ಟಿಂಚೆಲ್ಲ ಮಾಡಕ್ಕೆ ನನ್ನ ಮಗ ಹಂಗಿಂದ ಹಂಗೆ ಹೋಯ್ತನ್ಕಂತ ಅಲ್ಲೇ ನಲ್ಕಿಸ್ತಾ ನಿಂತಿದ್ಯಾಳೆ ನನಗಾಗೈತಿಲ್ ಬಂದವಳು ಅಲ್ಕಿಸ್ಕೊಂಡು ಅನ್ನಕ್ಕೆ ಕನೆ ನೀನ್ ಬೈತಿದ್ದಲ್ಲ ಬಂದ್ಗಿಂದವನು ಮುಂದಕ್ಕೆ ಅಂತ ನೋಡ್ದೆ ಬಂದ್ರು ಬತ್ತಾನ ಹಾಕು ಮತ್ತೆ ಮೊನ್ನೆಯ ಹೊಲ್ತವ ಬಾವುನ್ಗೆ ಹೇಳ್ತಾ ಇರುವಾಗ ನಾನೇ ಕೇಳಿಸ್ಕೊಂಡೆ ಅಲ್ಲಿ ಬತ್ತಾ ಇದ್ದೆ ನಿಂತಿದ್ದ ಅವ್ರ ಮಾಲೀಕಂದಿದ್ರು ಪಾಪ ಸುಸ್ತಾಗ ಅವ್ರ ಪಾಡಿಗೆ ಅವರು ಇವನೇ ಹೋಗಿ ಎಬ್ರಿಸಿ ಹೇಳ ನಿನ್ನ ಹೆಂಡತಿಗೆ ಹಿಂಗೆ ಅನ್ಲಾ ನೀ ಗಂಡ್ಸಲ್ವೇನ್ಲಾ ನಿನಗೆ ಧೈರ್ಯ ಇಲ್ವೇಂದ ನಿನ್ನ ಹೆಂಡತಿ ಇಟ್ಕೊಳಕ್ ಬರಕಲ್ವೇನ್ಲಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ನಾನುವೇ ಕೇಳಿಸ್ಕೊಂಡೆ ಅಯ್ಯೋ ಇದ್ದಿದ್ದೆ ಅನ್ಕೊಂಡು ಸುಮ್ಮನೆ ಬಂದೆ ಹಾ ಅವನ್ ಗಂಡ್ಸಲ್ಲ ಇವನು ಒಬ್ನೇ ಗಂಡ್ಸು ಊರ್ ಹೆಂಗಸಲ್ಲ ನನ್ನರಯ್ಯ ಅಂತ ಓಡಾಡ್ತಾನಲ್ಲ ಅದಕ್ಕೆ ನಾಚ್ಕಿಲದ್ ಮುಂಡ ಮಗ ಇವನು ಏನ್ ತಿಕ್ಕುಟ್ಲೆ ಇವನು ಹೋಗಿದ್ರೆ ಆಯ್ತಿಲ್ವೇನೋ ಏನ್ ಮಾಡಕ್ಕೆ ಊರಿನ ಜನ ಪ್ರಾಣ ತಿನ್ನ ಕುಳ್ಕೊಂಡವನು ಇವನು ಉಸಾಳ ಯಾರ ಚಾನಲ್ಗಿನಲ್ಲಿ ಬಿದ್ದು ಹೋಗಾತಾಗಿ ಯಾಕಂಗ್ ಹೊಟ್ಟೆ ಉರಿಸ್ತೀಯ ಎಂತಂತ ಬಾಳ್ ಬದುಕ ಮಕ್ಕಳೆಲ್ಲ ಹೊರ್ಗೋಯ್ತವೆ ಈ ಮುಂಡ ಮಗನಿಗೆ ಏನು ಬರಲ್ದು ಹೋಗ್ ಎಂತ ತರ ಬಂದು ಹೊರ್ಗೋಗ್ಬಿಡ್ಬೇಕು ಕಣ್ಣಿಗೆ ಕಾಣ್ದಂಗೆ ನನ್ನ ಶಾಪ್ ತಟ್ಟಿದ್ರು ಹೋಯ್ತನ್ ಮಾತ್ರ ಬಂದಿನಿ ಇವನೇನು ಓಹೋ ಎಂತಂತದೋ ಏನು ಮಾಡಕ್ಕಾಗಲಿಲ್ಲ ನನ್ನ ಮಗನ್ನ ಪಾಪಿ ಚಿರಾಯು ಅನ್ನೋಂಗೆ ನೀರೊಳಗೆ ಬಿದ್ರು ಎದ್ದು ಬತ್ತಾನ ನನ್ನ ಮಗ ಅಂತ ನನ್ನ ಮಗುಗೆ ಇವಳು ಶಾಪ ತಟ್ಟು ಬಿಡ್ತದಂತೆ ಏನು ಇವಳು ತಳತಾಡು ಮರಳಾಗ್ಲಿ ಅಂತ ಶಾಪ ಹಾಕ್ಬಿಟ್ಲಲ್ಲ ಅವು ಪತಿರತೆ ಅನ್ಕೊಬಿಟ್ಟವಳು ಇವಳು ಏನ್ ನನ್ನ ಮಗ ಅಯ್ಯೋ ಉಸಿರು ಕಟ್ಟಿ ಸತ್ತೋದ್ರು ಎಮ್ಮೆ ತೆಗೆದು ಆಚೆಗೆ ದುಕ್ತ ನಿಂತ ನನಗೆ ಬೈಯಕ್ಕಾಗಲ್ಲ ಹೋಗೋ ಅಂತ ಇವಳೊಬ್ಳು ಸಂದೋಲ್ ಕಿಸ್ಕೊಂಡು ಕಂಡರ್ ಮನೆ ವಿಷಯ ಅಂದ್ಬಿಟ್ರೆ ಈ ಅಂತ ಬತ್ತಾಳೆ ಬೇಳೆ ಬೇಯಿಸ್ಕೊಳಕ್ಕೆ ಅದ್ಯಾಕೆ ಹಂಗೆ ಅಲ್ಕಿಸಿತೇನೆ ನಿಂತ್ಕೊಂಡೇನು ಏ ಇಲ್ಲಕಂತ ಯಾಕೆ ನಾನು ಯಾಕೆ ಅಲ್ಕಿಸಿಲಿ ನಾನು ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ ಇಷ್ಟೆಲ್ಲ ಉಗಿಸ್ಕೊಂಡು ಅವನ್ ತಾನೇ ಬಂದ್ ಮತ್ತೆ ಕೇಳ್ತಾನಲ್ಲ ಇನ್ ಎಂತ ನನ್ನ ಮಗ ಇರಬೇಕು ಅಂತ ನೀನು ಪರ್ಕೆ ತಗೊಂಬಂದಿ ನಮ್ಮ ಮಗ ಕೆರೆದು ಬಿಡು ಸರಿಯಾಗಿ ಈತ ಕಡೆ ತಿರ್ಗೋಡ್ಬಾರ್ದು ಹಂಗೆ ಕೆರೆದು ಬಿಡು ಅಲ್ಲ ಕೆರೆಯದಯ್ಯ ಬರ್ಲಿ ನನ್ನ ಮಗ ಈ ಕಡೆಗೆ ಪರ್ಕೆ ತಗೊಂಡ್ ಮಕನೇ ಕೆರೆದು ಬಿಡ್ತೀನಿ ಆಗಿದ್ದಾಗ್ಲೇ ನನಗೂ ರೋಸ್ ಹೋಗದೆ ಇವ್ನು ಹಿಂಡಕುಳ್ ನಾಯಿ ತಿನ್ನ ಹೋಗತ್ತಾಗಿ ಒಂದ್ ಹೆಜ್ಜೆ ಮುಂದ್ ಕಿಡಿಯಕ್ ಆಗ್ದಂಗ್ ಉಕಿತ ಕೂತವಳಲ್ಲೋ ಇವಳು ಸಾಳಾಗ ಏನು ಅಮ್ಮಾಸೆ ಕೆದ್ರದಂಗೆ ಕೆದ್ರ ಬಿಟ್ಟವಳೆ ಕೆರದ್ಲಯ್ಯ ಪರ್ಕೆ ತಗೊಂಡು ಹೇಳಕ್ ಹಾಕಲ್ಲ ಅಯ್ಯೋ ಯಾಕೆ ಬೇಕು ಅದ್ರೊಳಗೆ ಬಸಡಂ ಬೇರೆಯ್ಯ ಈ ಲೋಪರ್ ಲೋಡ್ ಅಲ್ಲೇ ನಿಂತವಳೆ ಏನೇನ್ ಹೇಳ್ಕೊಡ್ತಾವಳು ಏನೇನ್ ಅಂತವಳು ಗೊತ್ತಿಲ್ಲ ಅವಳು ಇನ್ನೂ ರೊಚ್ಕೆದ್ದು ಗೊಂಬೆ ಕುಣಿತ ಕುಣಿತ ಕೂತವಳ ತಗಡು ಕುಣಿತದಲ್ಲ ಹಂಗೆ ಓ ಹೋಗತ್ತಾಗಿ ಸಾವಾಸವೇ ಬೇಡ ವಾಪಸ್ ಹೋಯ್ತೀನಿ ನಾನು ಆ ಕಡೆಯಿಂದ ಆಸಿ ಆ ರೋಡಲ್ಲಿ ಬರ್ತೀನಿ ಮನೆಗೆ ಈ ಊರ್ನ ಕಟ್ಕೊಂಡ್ರೆ ಹಾಕಿಲ್ಲ ಅಯ್ಯೋ ದೇವ್ರಿ ಅಲ್ಲ ಕಣೆ ಜೊತೆ ಇನ್ನೊಂದ್ ಸ್ವಲ್ಪ ಹೊತ್ತು ಹೊಲ್ತಾ ಇರ್ಬೋದಾಗಿತ್ತಪ್ಪ ಏನ್ ಹಂಗೆ ನಮ್ಮ ಹೂ ಬೈತಾಳೆ ಬಾ ಹೋಗೋಣ ಕೆಲ್ಸ ಐತೆ ಹುಲ್ಲಿರ್ದಾಕ್ಬೇಕು ಅಂತ ಕರ್ಕ ಬಂದ್ಬಿಟ್ಟೆ ಆತಾಗಿ ಏನೊಂದ್ ಗಳಿಗೆ ಬಿಟ್ಕೊಂಡ್ ಬಂದಿರ ಆಗಿತ್ತಿಲ್ವೇ ಪಾಪ ಅವ್ರು ಏಟ್ ಬೇಜಾರ್ ಮಾಡ್ಕೊಂಡು ಹೋದ್ರು ಗೊತ್ತೇ ಏ ಸುಮ್ಕಿರ ನಿಂಗೆ ನೀನೊಂದು ಅದೇನೋ ಹೇಳ್ತಾರಲ್ಲ ಹಂಗೆ ದಿನ ಸಿಕ್ತಿರಪ್ಪ ನನ್ ತಗೊಂಡೋಗ ಅಲ್ಲಿ ದೂರದಲ್ಲಿ ನಿಲ್ಲಿಸ್ಬಿಟ್ಟು ನೀವಿಬ್ರು ಮಾತ್ರ ಹೊಲ್ದೊಳಗಿರ್ತೀರ ನಾನೊಬ್ಳೆ ಏನ್ ನಿಂತ್ಕೊಳ್ಳೋಣ ಅಲ್ಲಿ ನನ್ಗೇನು ಅನ್ಸಕ್ಕಿಲ್ವೇ ಯಾರು ನೋಡಿದ್ರೆ ಏನಂತಾರೆ ಈ ಹುಡುಗಿ ಏನ್ ಮಾಡ್ತದಿಲ್ ಬಂದ್ ನಿಂತ್ಕೊಂಡು ಒಂದೇಯ ಯಾವಾಗ್ಲೂ ನಿಂತಿರ್ತದಲ್ಲ ಅನ್ನಕಲ್ವಾ ನನ್ ಕಷ್ಟ ನನಗ್ ಗೊತ್ತು ನೀನ್ ಹೋಗ್ ಮಾಡಲ್ ಸಿಗಾಕಳಕಲ್ಲ ನಾನ್ ಸುಮ್ನೆ ನಿನ್ ಜೊತೆಗ್ ಬಂದ್ ಸಿಗಾಕಂಡ್ ನನಗೆ ಹಾಕ್ಬೇಕವ ಊರ್ ಪಂಚಾಯತಿಲ್ ಮರ್ಯಾದೆ ಕಳ್ಕೊಳ್ಳೋದು ಏನು ಏನಾಗ್ಬಿಡ್ತದೆ ಒಬ್ಳೆ ತಾನೇ ನಿಂತಿರ್ತೀಯ ಮೊದ್ಲೇ ನೀನು ನನ್ ಜೊತೆಲಾಗಿದ್ರು ಎರಡ್ ಜುಟ್ಟು ಹಾಕೋದು ಹಂಗ ಹಾಕಂದಿರೋದಕ್ಕೆ ಎಲ್ಲಾರು ಚಿಕ್ಕ ಹುಡುಗಿ ಅಂತ ಅನ್ಕತಾರ ಬಾ ನಿನ್ನೇನ್ ದೊಡ್ಡಳು ಅನ್ಕೊಳಕಲ್ಲ ಅವರು ಚಿಕ್ಕಳು ಅನ್ಕತಾಳೋ ದೊಡ್ಡೋರು ಅನ್ಕತಾಳೋ ನನಗದು ಬೇಡ ನನ್ಗಾರ ನನ್ನ ಮನಸ್ಸು ಒಪ್ಪಾರ್ದೆ ನನಗೇನ್ ಹಣೆ ಬರ್ಬೆ ನಿಮ್ಮಿಬ್ರು ಕಾಯ್ಕೊಂಡು ನಿಂತ್ಕೊಳ್ಳೋದಲ್ಲಿ ಏನೋ ಒಂದಿನ ಚಂದ 2 ದಿನ ಚಂದ ದಿನ ಒಂದು ಇದೇ ಆಗೋಗ್ಬಿಟ್ರೆ ಏ ಹಾಕು ಹಂಗ ಅನ್ಬೇಡ ಇನ್ನೊಂದ್ ಸ್ವಲ್ಪ ತಿನ್ನಕಂತೆ ಮನೇಲಿ ಮಾತಾಡ್ತೀನಿ ಅವನಿಗೂ ಹೇಳಿದೀನಿ ಮನೇಲಿ ಮಾತಾಡಿ ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬಾ ಮದುವೆ ಮಾಡ್ಕೊಳ್ಳಿವಂತೆ ಅಂತ ಏನು ಒಂದ್ 2 ದಿನ ಆಮೇಲೆ ಮನೇಲಿ ಮಾತಾಡಿ ಅವರೇ ಮದುವೆ ಮಾಡಂಗ್ ಮಾಡ್ತೀವಿಕಂತೆ ನೀನೇ ಹಿಂಗ್ ಅನ್ಬಿಟ್ರೆ ಹೆಂಗೆ ಹಿಂಗ್ ನಿನ್ ಬಿಟ್ರು ಊರಲ್ಲಿ ಯಾರನ್ನ ಸೇರ್ತೀನಿ ನನ್ಗಿರೋ ಗೆಲ್ತಿ ಅಂದ್ರೆ ನೀನು ಒಬ್ಳೆಯಪ್ಪ ನೀನೇ ಹಿಂಗ್ ಅನ್ಬಿಟ್ರೆ ನಾನು ಏನ್ ಮಾಡೋಣ ಹೇಳು ನನ್ಗೆ ಆಗಕ್ಕಿಲ್ಲ ಕಣವ ನೀನ್ ಏನಾರ ಮಾಡ್ಕ ಯಾವಳು ಒಳ್ಳೆ ನಾಯಿ ಕಾಯ್ದಂಗ್ ಕಾಯ್ಕೊಂಡ್ ನಿತ್ಕತ್ತಾಳೆ ಬಿಸ್ಲಲ್ಲಿ
ಅಪ್ಪನ ಯಾರೋ ನೋಡಿದ್ರೆ ಒಂದ್ 2 ದಿನ ಕಣ, ಒಂದ್ 2 ದಿನ ಹಂಗೆಲ್ಲ ಆಡ್ಬೇಡ, ಸುಮ್ಕಿರು. ಒಂದ್ 2 ದಿನ ಜೊತೆಗಿರು ಸಾಕು, ನಾನೇನು ಇದ್ ಮಾಡಕ್ಕಲ್ಲ. ನೀನೇ ಹಿಂಗ ಅಂದ್ಬಿಟ್ರೆ ಹೆಂಗೆ? ನನ್ಗಿರೋದ್ ನೀನು ಒಬ್ಳೆ ಗೆಲ್ತಿ. ಒಂದ್ 2 ದಿನ ಅಷ್ಟೇ ನನ್ನ ಜೊತೆಗೆ ಬಾ. ನೀನಿಲ್ಲ ಅಂದ್ರೆ ನಮ್ಮ ಅವ್ವ ಎಲ್ಗೂ ಕಳ್ಸಕ್ಕಿಲ್ಲ ಗೊತ್ತಾ, ಹೊಲ್ತಕ್ಕೆ ಮಂತಕ್ಕೆ ಎಲ್ಗೂ ಕಳ್ಸಕ್ಕಿಲ್ಲ. ನೀನಿದೀಯಾ ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಓಹೋ, ಈ ಹುಡುಗಿ ಇಲ್ಲವಳಲ್ಲೋ, ಈ ಹುಡುಗಿ ಜೊತೆಯ. ಇದು ಒಂದು ಹುಡುಗಿ ಈಗ ದೊಡ್ಡಳಾದ್ರೂ ಒಳ್ಳೆ ಸಣ್ಣ ಹುಡುಗಿ ಇದ್ದಂಗೆ, ಆ ಸಣ್ಣ ಮಕ್ಳನ್ನ ಜುಟ್ಟು ಹಾಕೊಂಡು ಜಡೆ ಹಾಕೊಂಡು ತಿರುಗ್ತದೆ. ಈ ಹುಡುಗಿ ಜೊತೆ ಹಾಕೊಂಡು ಇವಳು ಊರು ಕೇರಿ ಎಲ್ಲಾನು ಸುತ್ಕೊಂಡು ಓಡಾಡ್ತಾಳೆ. ಇವಳು ವಹಿಸ್ಕೊಂಡು ಅವ್ರ ಬಾವ ಇವಳನ್ನ ಕೇಳ್ಬಿಟ್ಟ ಅಂತ ಇವ್ರವ್ವ ಬೀದಿ ನಿಂತ್ಕೊಂಡು ಅವ್ರ ಬಾವಂಗೆ ಮ್ಯಾಲಿಂದ ಕೆಳವರೆಗೂ ನೀರು ಇಳಿಸ್ತಾ ಕೂತವಳು. ಹಂಗೆ ಬೆವರ ನೀರು ಇಳಿಸ್ತಾ ಕೂತವಳು. ಇವಳು ನೋಡಿದ್ರೆ ಇಲ್ಲಿ ಊರ್ ತಿರಿಕ ಬಂದು ಮಾತಾಡ್ಕೊಂಡು ನಿಂತಾಳೆ. ನಿಂಗೆ ಇಲ್ಲೇನ್ ಮಾಡ್ತಾ ಇದೀವ ನೀನು? ಮನೆಗೆ ಹೋಗಿಲ್ವ ಇನ್ನುವೇ? ಓ ಇವಳೊಬ್ಳು ಇಡೀ ಊರೆಲ್ಲಾನು ಓಡಾಡ್ತಿರ್ತಾಳೆ, ನಂದೊಂದು ಎಲ್ಲಿಡ್ಲಿ ಅಂತ. ಯಾರ ಮಲ್ಲಾರ ಏನಾರ ಒಂದ್ ನಡೆಯಂಗಿಲ್ಲ, ಇಲ್ಲ ಯಾರಾರ ಏನಾರ ಒಂದ್ ಮಾತಾಡ್ಕೊಳಂಗಿಲ್ಲ. ಕಿವಿ ಹಂಗೆ ಹಿಡ್ಕೊಂಡ್ ಬಂದ್ಬಿಡ್ತಾಳೆ. ಏನ್ ಮಲ್ಲು ಊಟ ತಿಂಡಿ ತಿಂತಾಳೋ ಮಲಗ್ತಾಳೋ ಗೊತ್ತಿಲ್ಲ, ಬರೀ ಊರ್ ಮನೆ ಬಾಗ್ಲಲ್ಲೇ ಇರ್ತಾಳೆ. ಬಸಣ್ಣವ್ವ, ನೀನೇ ನಿಲ್ಲಿ. ನಾನು ಇಲ್ಲೇ ಹೋಯ್ತಾ ಇದ್ದಲ್ಲ, ನಿಮ್ಮಿಬ್ಬರನ್ನು ನೋಡಿದ್ನಲ್ಲ, ಏನ್ ಇಲ್ಲಿ ನಿಂತಿದ್ದೀರಲ್ಲ ಅಂತ ಮಾತಾಡ್ಸೋಣ ಅಂತ ಹಿಂಗ್ ತಿರಿಕಂದೆ ಇಲ್ಲೇ ಹೊಲ್ತಾಕ್ ಹೋಯ್ತಾ ಇದ್ದೆ. ಅಯ್ಯೋ ಯಾಕಪ್ಪ ವಾಂತಿ ಬಂದಂಗ ಆಯ್ತೈತಲ್ಲ, ಏನಾಯ್ತು? ಅಯ್ಯಪ್ಪ ಏನಪ್ಪ ಇವಳು ಅಂತ ಕೂತವಳೆ. ಅಯ್ಯೋ ಏನ್ ಮಾಡ್ಕೊಂಡ್ಲೋ ಏನು? ಅಯ್ಯಪ್ಪ ಇವಳೇನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ 3 ಹೊತ್ತು ಇವಳ ಜೊತೆ ತಿರ್ಗದ್ ನಾನೇಯ. ಎಲ್ಲಾರು ಏನ್ ಮಾಡ್ಕೊಂಡ್ಲು ಅಂತ ನನ್ನ ತಲೆ ತಿಂತಾರೆ. ಓ ದೇವ್ರೆ, ಯಾಕಪ್ಪ ಹಿಂಗೆ ಸ್ಕ್ಯಾದಂಗಾಯ್ತೈತೆ? ಏನಾಯ್ತು ನಿಂಗಮ್ಮ? ಏನಾಯ್ತು? ಯಾಕೆ ಹಿಂಗ್ ವ್ಯಾನ್ ಅಂತ ವಾಂತಿ ಮಾಡ್ಕೊತ ಕೂತಿದೀಯಾ? ಏನ್ ತಿಂದೆ ಅಂತದು? ಏನು ಇಲ್ಲ ಕಣವ, ಅದೇನೋ ಗೊತ್ತಿಲ್ಲವ, ಒಂಥರ ಏಸ್ಕೆ ಆಯ್ತಾ ಕೂತೈತೆ, ವಾಂತಿ ಒಂಥರ ತಲೆ ಸುತ್ತಂಗಾಯ್ತಾ ಕೂತೈತೆ. ಅಲ್ಲ ಇವ್ರವ್ವ ಅವ್ರ ಬಾವ ಮಗಳಿರೋನಿಗೆ ಕೇಳ್ದ ಇವಳನ್ನ ಅಂತ ಅಂದ್ಬಿಟ್ಟು ಬಾಗ್ಲಲ್ಲಿ ನಿಂತ್ಕೊಂಡು ಪರ್ಕೆ ತಗೊಂಡ್ ಮಕ್ಕ ಕೆರಿತೀನಿ ಅಂತ ಏನು ಹಂಗೆ ಕೆದ್ರಕಂಡ್ ನಿಂತವಳೆ. ಇಲ್ಲಿ ನೋಡಿದ್ರು ಮಗಳು ಏನೋ ತೊಡೆ ಮೇಲೆ ಮಗ ಕೂರಿಸ್ಕೊಂಡು ಮದ್ವೆ ಆಗೋಳಂಗೆ ಕಾಣ್ತೈತಪ್ಪ. ಏನ್ ನಿಜವೋ ಸುಳ್ಳೋ ಗೊತ್ತಿಲ್ಲ, ನೋಡ್ಬೇಕು. ಅದಕ್ಕೆ ಹೇಳೋದು, ನಾವೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ. ಇಂಥ ಮಗಳನ್ನ ಇಟ್ಕೊಂಡ ತೋಪಕ್ಕಂಗೆ ಯಾಕೆ ಬೇಕಾಗಿತ್ತು? ಅವಳು ಒಳ್ಳೆಳೆಯ ತೋಪಕ್ಕ, ಹುಟ್ಟಿರೋದು ಈ ಮುಂಡ ಮಗಂದು ಅಂತ ಚೊಂಗುಲು ನನ್ನ ಮಗಂದು. ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದ ಮುಂದುವರೆದ ಭಾಗವನ್ನ ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಮತ್ತೆ ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಹಳ್ಳಿಯ ಸೊಗಡನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಒಗಟು ಕೇಳೋ ಒಂದು ಅಭ್ಯಾಸನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ಒಗಟೇನಪ್ಪ ಅಂದರೆ, ಹಳ್ಳಿಯ ಗಡಿಯಾರ, ಒಳ್ಳೆಯ ಆಹಾರ, ನಾನು ಯಾರು? ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.